ಮತ್ತು ಈ ಪ್ರಾಹಿಬಿಟೆಡ್ ಡ್ರಗ್ಸ್ ಏನಾದರೂ ಪ್ರೊಡಕ್ಷನ್ ಮಾಡುವಂಥದ್ದು ಅಥವಾ ಪ್ಯಾಕಿಂಗ್ ಮಾಡುವಂಥದ್ದು ಅದರಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೋಸ್ಕರ ಇವತ್ತು ವಿಶೇಷವಾಗಿ ಡ್ರೈವ್ ಮಾಡ್ತಾ ಇದ್ದೀನಿ. ಈಗ ಪ್ರಾರಂಭದಲ್ಲಿ ಒಂದು ನ್ಯೂ ಇಯರ್ ರಿಲೇಟೆಡ್ ರೂಟ್ ಮಾರ್ಚ್ ಅಥವಾ ಏನು ಒಂದು ಶೋ ಆಫ್ ಸ್ಟ್ರೆಂತ್ ಮಾಡುವಂಥದ್ದಿದೆ, ಅದು ಅದ್ರ ಜೊತೆಗೆ ಈ ಹೊಸ ವರ್ಷದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಲಿಕ್ಕೆ ಶಾಂತಿಯುತವಾಗಿ ಸಂಭ್ರಮಾಚರಣೆ ಭಾಗವಹಿಸಲಿಕ್ಕೆ ಶಾಂತಿಪ್ರಿಯ ನಾಗರಿಕರಿಗೆ ಒಂದು ಒಳ್ಳೆಯ ಸಂದೇಶ ಕೊಡಲಿಕ್ಕೆ ಒಂದು ಬೈಕ್ ಮಾರ್ಚ್ ಅನ್ನು ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಇಂಡಿವಿಜುವಲ್ ನಿಮ್ಮ ಸ್ಟೇಷನ್ ಅವರು ಡಿಸ್ಪರ್ಸ್ ಆಗಿಬಿಟ್ಟು ಒಂದು ಟರ್ಮಿನೇಟಿಂಗ್ ಪಾಯಿಂಟ್ ಅಲ್ಲಿ ಅಲ್ಲಿಂದ ಕನಿಷ್ಠ 3-4 ಗಂಟೆಗಳ ಕಾಲ ನಿಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಇಂಡಸ್ಟ್ರಿಯಲ್ ಹಬ್ಸ್ ಇರ್ಬೋದು, ಪಾಕೆಟ್ಸ್ ಇರ್ಬೋದು, ಫ್ಯಾಕ್ಟ್ರಿಗಳು, ಸಣ್ಣ ಪುಟ್ಟ ಪ್ರೊಸೆಸಿಂಗ್ ಯೂನಿಟ್ಸ್ ಏನೇನಿದ್ದಾವೆ ಎಲ್ಲವನ್ನು ವಿಸಿಟ್ ಮಾಡಿ ಅಲ್ಲಿ ಸುತ್ತಮುತ್ತ ಇರುವಂಥ ಸಾರ್ವಜನಿಕರ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಆ ಥರದ್ದು ಯಾವುದಾದ್ರೂ ಪ್ರೊಸೆಸಿಂಗ್ ಅಥವಾ ಪ್ಯಾಕೆಟಿಂಗ್ ಸೆಂಟರ್ಗಳು, ಡ್ರಗ್ ರಿಲೇಟೆಡ್ಡು, ಏನಾದರೂ ಪ್ರಾಹಿಬಿಟೆಡ್ ಮೆಡಿಸಿನ್ ರಿಲೇಟೆಡ್ಡು ಮಾಹಿತಿ ಕಂಡು ಬಂದು ನಾಳೆ ಇನ್ಸಿಡೆಂಟ್ ಆದರೆ ಸಂಬಂಧಪಟ್ಟ ಠಾಣಾಧಿಕಾರಿಗಳು, ACPಗಳು ಸೇರಿದಂತೆ ನಾನು ಕೂಡ